ನಮಸ್ಕಾರ ಸೋಲ್ಮೇಲು, ಹೇಗಿದ್ದೀರಾ? ಫುಲ್ ಗಮ್ಮತ್ ಮಾಡ್ತಾ ಇದ್ದೀರಾ? ಹೊಸ ವ್ಯೂವರ್ಸ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಟೂ ವೀಲರಲ್ಲಿ ಕಷ್ಟಪಡ್ಕೊಂಡು ಮೋಟೋ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೋಗಿ ತೋರಿಸ್ತೇನೆ ನಿಮಗೆ. ನಾವೀಗ ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಹೋಗುತ್ತಾ ಇದ್ದೇವೆ. ಅಲ್ಲಿ ತುಂಬ ಗ್ರ್ಯಾಂಡ್ ಫಂಕ್ಷನ್ ಆಗ್ತಾ ಇದೆ. ಸೊ ಅದಕ್ಕೆ ನಾವಿಬ್ಬರು ಗಾಡಿಯಲ್ಲಿ ನಾವು ವೇಷ ಧರಿಸಿ, ರೈನ್ ಕೋಟ್ ಅನ್ನೋ ಒಂದು ವೇಷ ಧರಿಸಿ ನಾವು ಹೋಗ್ತಾ ಇದ್ದೀವಿ ಇವಾಗ. ಹೌದಾ? ಏನು ಮಾರಿ ನೀನು ಈ ಥರ ಎಲ್ಲ ನನ್ನ ಮೇಲೆ ಕತ್ತಿಟ್ಟಿದ್ದು? ನನ್ನ ಫ್ಯಾನ್ಸಿಗೆ ಗೊತ್ತಾಗ್ಬಿಟ್ರೆ ನೀನು ಅದನ್ನು ಕತ್ತಿಟ್ಟಿದ್ದ ಮಾರೆ? ಹಾಂ, ಅದು ದುಡ್ಡಕ್ಕೆಲ್ಲ ನೀನು ಕತ್ತಿಡುದು ಈಗ? ನಿಮ್ಮ ಫ್ಯಾನ್ಸಿಗೆ ಗೊತ್ತಾರ ಈಗ ನಿಮ್ನೆಂತ? ನೀವನ್ನ ನೋಡ್ಕೊಡಿ. ಹಾಂ ಸೀದಾ ಬಂದು ಇಲ್ಲಿಟ್ಟಿದ್ದು ಮಾರೆ ಕತ್ತಿನ. ನಮ್ಮಂದ್ರೆ ಕಾಫಿ ಅಂದ ತಕ್ಷಣ ವಾಪಸ್ ಹೋಗ್ಬಿಟ್ಟ. ನಿನ್ನೆ ಸಿಕ್ಕಿದೀಯ ನೀನು? ಹಾಂ, ಪಾಡೆಲ್ಲ ಪಾತ್ರದ ಮಕ್ಕಳ. ಮಂಜು ಬೈತ ಏನ ಹಾಗೆ ಹೋಗುವ. ನೀನು ಉಲ್ಟಾ ಸುತ್ತಲ್ವಲ್ಲ? ಓ, ಇದೇನೂ ಇಲ್ಲ, ಇನ್ನು 3 ಗಂಟೆಗೆ ಶುರು ಆಗುತ್ತೆ ರಶ್ಶು. ವಿಠಲ್ ಪಿಂಡಿ ಮತ್ತು ಹುಲಿವೇಶ್ ಅವರೆಲ್ಲ ಬಂದಾಗ. ಈಗ ಅಷ್ಟೊಂದು ರಶ್ ಇಲ್ಲ, ಓಡಾಡ್ಬೋದು. ಬಟ್ ಆದರೂ ತುಂಬ ರಶ್ ಇದೆ ನೋಡಿ. ಬೇಜಾರ ಮಠದಲ್ಲಿ ಫ್ರೀ ಮಜ್ಜಿಗೆ ಎಲ್ಲರಿಗೂ. ಪ್ರತಿ ವರ್ಷ ಫ್ರೀ ಮಜ್ಜಿಗೆ ಕೊಡ್ತಾರೆ ಬೇಜಾರ ಮಠದ ಸ್ವಾಮಿಗಳು, ಕುಡಿಬೋದು. ಏ ಬಾರ, ಏ ಬಾರ ಇಲ್ಲಿ, ಏ ಬಾರ, ಏ ಬಾರ. ಚಂಡ ಮುಂಡ ಬಕಾಸುರ ಮಹಿಷಾಸುರ ರಕ್ಕಸ ಕುಂಭಕರ್ಣ ಬಕಾಸುರ ರಕ್ಕಸ. ಎಲ್ಲಿಂದ ಬಂದಿದ್ದು ನೀನು? ಕೊಡಂಗ್ ಟಿವಿ ಅಲ್ಲ, ಮೊಬೈಲಲ್ಲಿ ಫೇಸ್ಬುಕ್. ಓ, ನೀ ಫೇಸ್ಬುಕ್ಕಲ್ಲಿ ಇದೆಯಾ? ಹಾಂ, ಓ, ನಮ್ಮ ರಾಕ್ಷಸರು ಫೇಸ್ಬುಕ್ಕಲ್ಲಿದ್ದಾರಂತೆ. ಸೊ ಕಲೆಕ್ಷನ್ ಜೋರಾ? ಹಾಂ, ಫೇಸ್ಬುಕ್ಕಲ್ಲಿ ನೋಡ್ತೀನಿ ಅಷ್ಟೇ. ಅದು ಕಲೆಕ್ಷನ್ ಜೋರ ಇವತ್ತು? ಹಾಂ, ನಾಳೆ ಗೊತ್ತಿಲ್ಲ. ನಾಳೆ ಜೋರು ಉಂಟಾ ಕಲೆಕ್ಷನು? ಹುಲಿ ವೇಷ ಹಾಕಲಿಕ್ಕೆ ಯಾರು ಹಾಕಿದ್ದು? ವೇಷ ಯಾರು ಹಾಕಿದ್ದು ನಿನಗೆ? ನಾವೇ ಹಾಕೊಂತೀವಿ. ಅಲ್ಲ, ಬಣ್ಣ ಯಾರು ಬಳ್ದದ್ದು? ಬಣ್ಣ ಅಲ್ಲಿ ಅಂಗಡಿಯಲ್ಲಿ ತಂದು ನಾವು. ನೀವೇ ಇದು ಕಾಸ್ಟ್ಯೂಮು? ಹಾಂ, ತಗೊಂಡಿದ್ದ 2,000ಕ್ಕ? ಅದೆಂಥದ್ದು 2,000 ಕೊಟ್ಟಿದ್ದು? ಭಾರಿ ದುಡ್ಡು ಕಾಸು ಉಂಟು ನಿನ್ನ ಹತ್ರ ಮಾತ್ರ. ಬ್ಲ್ಯಾಕ್ ಪ್ಯಾಂಥರ್ ಎಲ್ಲ ಇದೆ. ಇವತ್ತು ಲೈನಲ್ಲಿ ನಿಂತ್ಕೊಂಡ್ರೆ ಒಂದು 3 ಅವರ್ ಖಂಡಿತ. ಅದಕ್ಕೆ ನಾನು ಮೊನ್ನೆನೇ ಒಂದು 2 ಸರಿ ಹೋಗ್ಬಿಟ್ಟು ಬಂದಾಯಿತು, ದೇವ್ರ ದರ್ಶನ ಮಾಡಿ ಆಯಿತು. ನಾನು ಇವತ್ತೇನಾದರೂ ಇವತ್ತು ನಿಂತ್ಕೊಂಡ್ರೆ ಒಂದು 3 ಅವರ್ ಗ್ಯಾರಂಟಿ ಲೈನಲ್ಲಿ ಮಿಸ್ ಇಲ್ಲ. ಇನ್ನು 3 ಗಂಟೆಗೆ ಮೇಲೆ ಬಂದರೆ 4 ಅವರ್ ಆಗುತ್ತೆ. ಆದರೆ ಜನ್ಮಾಷ್ಟಮಿ ದಿವಸ ಕೃಷ್ಣನ ಕಳೆನೇ ಬೇರೆ ಮುಖದಲ್ಲಿ ನೋಡಿದಾಗ ಆನಂದ ಆಗ್ತದೆ ಮಾತ್ರ.
ಕಷ್ಟ ಆದರೂ ನಿಂತ್ಕೊಳ್ಳಿ ಕೆಲವೊಂದು ಸರಿ ಬಂದರೆ ಲೈನಲ್ಲಿ. ನಾನು ನೆನ್ನೆ ಹೋಗಾಯ್ತು. ಕೃಷ್ಣ ಮಠದಲ್ಲಿ ಈಗ ಸದ್ಯಕ್ಕೆ ಕಾಂಟೆಂಟ್ ಇಲ್ಲ. ಅದೆಲ್ಲ 3 ಗಂಟೆ ಕಾಂಟೆಂಟ್ ಕೃಷ್ಣ ಮಠದ್ದು. ಅದಕ್ಕೆ ಇವಾಗ ಕಾಂಟೆಂಟ್ ಹುಡ್ಕೊಂಡು ಉಡುಪಿ ಸುತ್ತಾ ಇದ್ದೀವಿ ನಾವು. ಅಲ್ಲಿ ನೋಡಿ, ಅದು ಉಡುಪಿ. ಅಲ್ಲಿ ನೋಡಿ, ಅಲ್ಲಿ ಬಸ್ ಸ್ಟ್ಯಾಂಡ್ ಬರ್ತಾರ ಅಂದ್ರೆ ಗಾಡಿ ಉಡುಪಿಯಲ್ಲಿ ಜನ್ಮಾಷ್ಟಮಿ ದಿವಸ ಸುಮ್ಮನೆ ಸುತ್ತಾಡಿದ್ರೆ ಎಲ್ಲ ಕಡೆ ಎಂಟರ್ಟೈನ್ಮೆಂಟ್ ನಡೀತಿದೆ, ಎಲ್ಲ ಕಡೆ ಗಮ್ಮತ್ತು ನಡೀತಾ ಇದೆ. ಅಲ್ಲಲ್ಲಿ ಟ್ಯಾಬ್ಲು, ಅಲ್ಲಲ್ಲಿ ವೇಷ, ಅಲ್ಲಲ್ಲಿ ಹುಲಿ ವೇಷ. ನಾವು ಅಲ್ಲಲ್ಲಿ ಬಿಸಿಲಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಏನಾದರೂ ನಿಮಗೆ ತೋರಿಸೋಣ ಅಂತ ಹೇಳಿದ್ರೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಇವತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ದಿಸ್ ಇಸ್ ದ ಡೇ, ಟುಡೇ ಇಸ್ ದ ಡೇ. ಓದ್ತಿ ಆ್ಯನಿಮೇಷನ್ ಎಲ್ಲ ಬರ್ಬೋದು, ಓದ್ತಿ. ತೆಪ್ಪಂಗಾಯಿಯನ್ನು ಪರಮ ಪೂಜ್ಯ ಶ್ರೀಗಳವರು ನಡೆಸಿಕೊಡ್ತಾ ಇದ್ದಾರೆ. ಎಲ್ಲರೂ ಮೊಸರು ಮತ್ತು ಇದು ಮಡಿಕೆನೂ ಹೊಡಿತಾರೆ. ಇದನ್ನು ಒಂದು ಎಲ್ಲ ಹೈಟಲ್ಲಿ ಎತ್ಕೊಂಡಿದ್ದೀನಿ ನಾನು.
ಪಾಡಕ್ಕೆ ಅವ್ರು ಕರ್ಕೊಂಡು ಹೋಗ್ತಾರೆ, ಹೋಗ್ತಾ ಇರ್ಬೋದು. ಇಲ್ಲಿ ಕ್ಲೋಸ್. ನೆಕ್ಸ್ಟ್ ಪ್ರಸಾದ ನೆಕ್ಸ್ಟು ಟವರಲ್ಲಿ. ಇದು ಕನಕನ ಕಿಂಡಿ. ಕೆಲವೊಬ್ರು ಹಿಡಿದಿದ್ರೆ ಕ್ಯಾಚ್ ಬೇರೆ, ಸಿಕ್ಕಿರೋದೇ ಡ್ರೋನ್ಸ್ ಹಾಕೊಂಡು ಹೋಯ್ತದೆ. ಒಂದೇ ಒಂದು ಡ್ರೋನ್ ಇದ್ದಿದ್ರೆ ನಾನು ಮನೇಲೇ ಕುತ್ಕೊಂಡು ವಿಶ್ವಜನ್ಮಾಷ್ಟಮಿ ಕ್ಯಾಪ್ಚರ್ ಮಾಡ್ತಿದ್ದೆ. ಒಂದೇ ಒಂದು ಡ್ರೋನ್ ಇರಬೇಕಿತ್ತು. ರಾಕ್ಷಸ ಟೂ ಸ್ಟೆಪ್ಸ್. ಫ್ರೆಂಡ್ಸ್ ಅಂದ್ರೆ ಹಿಂಗಿರ್ಬೇಕು ನೋಡ್ರಿ. ಎಲ್ಲ ಒಂದೇ ಬಟ್ಟೆ ಹಾಕೋ ಬಂದವ್ರೆ ಕ್ರೇಜಿಯಾಗಿ. ಸಿಗ್ಲಿ ಅದು ಪಿಂಕ್ ಹಾಕೋ ಬಂದವ್ರು, ಅದು ಕ್ರೇಜಿ ನೆಕ್ಸ್ಟ್ ಲೆವೆಲ್. ಒಂಜಿ ಪಿಲಿ ಪಿಲಿ ಹೇಗಾಗ್ತುಂಟಣ್ಣ ಅಷ್ಟಮಿ? ಹೇಗಾಗ್ತುಂಟು? ಸಮಯ ಬೇಡ. ಮಂಡೆ ದಿನ ಬೆಳಿಗ್ಗೆ ಆಗ್ತಿದ್ದೀರಾ? ಇಲ್ಲ, ಮಧ್ಯಾಹ್ನ ಮೇಲೆ. ಈಗ ಬಿಚ್ಚುದು? ಈಗ ತೆಗೆಯುವುದಾ? ಗಮ್ಮತ್ತಿಗೆ ಹಾಕು. ಹಾಂ, ಗಮ್ಮತ್ತೀಗ ಉರಿತ ಉಂಟ ಮುಖ ಎಲ್ಲ ದಿನ ಅಲ್ಲ? ಓಪಾ ಗಮ್ಮತ್ತಿಗೆ ಅವ್ರು ನೋಡಿ ಗಮ್ಮತ್ತಿಗೆ ಹಾಕೋದಂತೆ. ನಮ್ಮ ಥರನೇ ಗಮ್ಮತ್ತು ಮಾಡ್ತಾರೆ ಅವರು. ನಾವು ಗಮ್ಮತ್ತು ಮಾಡ್ತಾ ಇದ್ದೀವಿ ಮಳೆಯಲ್ಲಿ. ಜಿಂಗಿ 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 ಜಿಗಿ ಜಿಗಿ. ಅಷ್ಟೇ ಜೋರ? ಜೋರ. ಒಳ್ಳೆ ಕಲೆಕ್ಷನ್ ಆಯ್ತಾ? ಇದು ಮಳೆ ಬರ್ತದಲ್ಲ, ಬಿಹಾರಿಂದ ಬಂದು ಕನ್ನಡ ಕಲ್ತ್ಕೊಂಡು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ನೀವು ಇರೋದು ಉಡುಪಿಯಲ್ಲೇನಾ? ಮೈಸೂರಿಂದ ಇರುವಾಗ ಇಲ್ಲೇನು ಸುಮ್ಮನೆ ಮಾರಾಟ ಮಾಡೋದು ಬಂದ್ರ? ये करने के लिए आया क्या मैसूर से? ओ ಯಾಕೆ ಏನು ರೀಸನ್? ಜನ್ಮಾಷ್ಟಮಿ ಸ್ಪೆಷಲ್? ಹಾಂ, ಜನ್ಮಾಷ್ಟಮಿ ಸ್ಪೆಷಲ್. ಇದು ಇವಾಗ ಮತ್ತೆ ಮೈಸೂರು ಹೋಗ್ತೀರಾ? ಹಾಂ, ಈಗ ಮತ್ತೆ ಮೈಸೂರು ಹೋಗ್ತೀವಿ. ವಾ ಕ್ರೇಜಿ ಅಣ್ಣ, ಕ್ರೇಜಿ ಅಣ್ಣ.
ಅಲ್ಲೂ ಬೆಸ್ಟ್ ಅಣ್ಣ ನಿಮಗೆ. ಈ ಥರ ಬೆಳಿಗ್ಗೆಯಿಂದ ಸುಮಾರು ವೇಷಗಳು ನೋಡಿದ್ದೀರಾ, ಆದರೆ ಕೆಲವೊಂದು ವೇಷಧಾರಿಗಳು ಒಂದು ಕಾಸ್ಗೋಸ್ಕರ ಮಾಡ್ತಾ ಇರೋದು. ಸೊ ಇವಾಗ ಇಲ್ಲಿ ನೋಡ್ಬೋದು, ಇವ್ರು ಹೇಳ್ತಾರೆ ಏನಕ್ಕೆ ಮಾಡ್ತಿರೋದು. ಇದು ನಮ್ಮದು ರಾಮಾಂಜನೇಯ ಸೇವಾ ಸಮಿತಿ ಉಡುಪಿ ಅಂತ ಒಂದು 3 ವರ್ಷದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ವೇಷ ಹಾಕಿ ವಿಭಿನ್ನ ವೇಷದಲ್ಲಿ ನಮ್ಮಿಂದ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಾ ಬಂದಿದ್ದೇವೆ. ಈ ಸರಿ ಸಹ ಒಂದು ಕಟ್ಪಾಡಿಯ ಮಗುವಿಗೆ ಹೃದಯ ಸಂಬಂಧಿ ಕಾಯಿಲೆಗೆ ಒಂದು ಧರ್ನೇಶ್ ಹೇಳುವ ಮಗುವಿಗೆ ನಾವೀಗ ಡೊನೇಟ್ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ತಂಡದಲ್ಲಿ ಸುಮಾರು ಒಂದು 19-20 ಮಂದಿ ಇದ್ದಾರೆ ಈಗ. ಹೀಗೆ ನಮ್ಮದು ಕಾಸು ಅಂದರೆ ನಮ್ಮಿಂದ ಎಷ್ಟು ಆಗ್ತದೆ ಅಷ್ಟು ಅವರಿಗೆ ಸಹಾಯ ಮಾಡೋದೊಂದು ಉದ್ದೇಶ ಅಷ್ಟೇ, ಮತ್ತೆ ಬೇರೆ ಏನಿಲ್ಲ. ನೋಡಿ, ಇಂಥ ಒಂದು ಒಳ್ಳೆ ಕಾಸ್ಗೋಸ್ಕರ ಕೆಲವರು ಜನ ಮಾಡ್ತಾ ಇದ್ದಾರೆ. ಒಂದು ತಂಡನೇ ಒಂದು ಎಷ್ಟು ಜನ ಇದ್ದೀರಾ? 19-20 ಜನ ಸೇರ್ಕೊಂಡು ಒಂದು ತಂಡದಲ್ಲಿ ಈ ಥರ ಮಾಡ್ತಿದ್ದಾರೆ. ಒಬ್ರು ವೇಷ ಹಾಕಿದ್ರು ಬೆಳಿಗ್ಗೆಯಿಂದ ಹಾಕಿರೋದು. ಯಾವಾಗಿಂದ ಹಾಕಿರೋದು? 2 ದಿವಸದಿಂದ ಹಾಕೊಂಡಿದ್ದಾರೆ ಪಾಪ ಅವರು. ಒಂದು ಕಾಸಿಗೋಸ್ಕರ ಏನು ಹಣಕಾಸಿನ ಇದಿಲ್ಲದೆ ಒಂದು ಮಗುನ ಜೀವ ಉಳ್ಸಕ್ಕೆ ಮಾಡ್ತಾ ಇದ್ದಾರೆ. ಗ್ರೇಟ್ ಇದು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಎಲ್ಲಿ ನಿಮ್ಮ ಇದು ಕೈ ಇಲ್ಲ? ಈ ಹುಲಿ ವೇಷಧಾರಿಗಳ ಪೈಕಿ ಸುಮಾರು 46 ವರ್ಷಗಳಿಂದ ನೋಡಿದ್ರಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಉಡುಪಿಯಲ್ಲಿ ಎಷ್ಟು ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರಂತ. ಇದೇ ಥರ ಇನ್ನು 2 ಎಪಿಸೋಡ್ ಬರೋಕ್ಕೆ ಬಾಕಿ ಇದೆ. ಒಂದು, ಶ್ರೀಕೃಷ್ಣ ಉಡುಪಿಯಲ್ಲಿ ಹೇಗೆ ನೆಲೆ ಆಗಿದ್ದು ಮತ್ತು ಅದನ್ನು ಯಾರು ಸ್ಥಾಪನೆ ಮಾಡಿದ್ದು, ಅದರಿಂದ ನಿಮಗೆ ಇಷ್ಟು ಅದ್ಧೂರಿಯಾಗಿ ಯಾಕೆ ಸೆಲೆಬ್ರೇಟ್ ಮಾಡ್ತಾರಂತ ಗೊತ್ತಾಗುತ್ತೆ. 2ನೇದು ಹುಲಿ ವೇಷ ಅನ್ನೋದೊಂದು ದೊಡ್ಡ ಅಧ್ಯಾಯ, ಒಂದು ದೊಡ್ಡ ಸಮುದ್ರ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಎಪಿಸೋಡೇ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಅದ್ರ ಕಷ್ಟ, ಅದು ಯಾವ ಥರ ಇರಬೇಕು, ಅದರ ಎಲ್ಲ ಪಿನ್ ಟು ಪೆನ್ ಗೊತ್ತಾಗುತ್ತೆ ನಿಮಗೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು ನೀವು ಇವಾಗ. ಬೆಲ್ ಐಕಾನ್ ಒತ್ತಿ, ಯಾಕೆ ನೋಟಿಫಿಕೇಷನ್ ಬರಬೇಕು. ಹಾಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಇದು ನಮ್ಮ ಸಂಪ್ರದಾಯನ ಎಲ್ಲರಿಗೂ ಹಂಚೋಣ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಗಮ್ಮತ್ತು ಮಾಡ್ತಾರೆ.